Ephesians chapter 4. ಎಫೆಸ 4ನೇ ಅಧ್ಯಾಯ. It's in relation to our speech, especially anger. ಅದು ನಮ್ಮ ಮಾತಿನ ಕುರಿತಾಗಿ ಮತ್ತು ಕೋಪದ ಕುರಿತಾಗಿ ವಿಶೇಷವಾಗಿದೆ. ಅದು The only place in the Bible where it says don't grieve the Holy Spirit. ಸತ್ಯವೇದದ ಒಂದೇ ಸ್ಥಳದಲ್ಲಿ ಈ ರೀತಿಯಾಗಿ ಹೇಳುತ್ತೆ, ಪವಿತ್ರಾತ್ಮನನ್ನು ದುಃಖಪಡಿಸಬೇಡ್ರಿ ಅಂತ. You won't grieve the Holy Spirit if you come late to a meeting, though it's good to come on time for a meeting. ನೀವು ಕೂಟಕ್ಕೆ ತಡವಾಗಿ ಬರೋದ್ರಿಂದ ಪವಿತ್ರಾತ್ಮನನ್ನು ದುಃಖಪಡಿಸೋದಿಲ್ಲ. ನೀವು ಸರಿಯಾದ ಸಮಯಕ್ಕೆ ಬರೋದು ಒಳ್ಳೆಯದೇ. You'll never grieve the Holy Spirit if you can't sing in tune. ನೀವು ಸರಿಯಾದ ರಾಗದಲ್ಲಿ ಹಾಡಲಿಲ್ಲ ಅಂದ್ರೆ ಪವಿತ್ರಾತ್ಮನನ್ನು ದುಃಖಪಡಿಸೋದಿಲ್ಲ. Some people think they're very spiritual because they can sing in tune or they can sing very emotionally. Rubbish. ನಾವು ಸರಿಯಾದ ಭಾವನಾತ್ಮಕತೆಯಲ್ಲಿ ರಾಗದಲ್ಲಿ ಹಾಡ್ತೀವಿ, ಅದಕ್ಕಾಗಿ ನಾವು ಆತ್ಮಿಕರು ಅಂತ ಅನೇಕರು ಅಂದುಕೊಳ್ತಾರೆ. ಅದು ಕಸದ ಬುಟ್ಟಿಗೆ ಸಮ. You grieve the Holy Spirit according to Ephesians 4 verse 29 to 31. ಎಫೆಸ 4ನೇ ಅಧ್ಯಾಯ 29ರಿಂದ 31ನೇ ವಚನದಲ್ಲಿ ಹೇಳೋ ಪ್ರಕಾರ ನೀವು ಪವಿತ್ರಾತ್ಮನನ್ನ ಈ ರೀತಿಯಾಗಿ ದುಃಖಪಡಿಸುತ್ತೀರಿ ಎಂಬುದಾಗಿ ಅಲ್ಲಿದೆ. Read it together. In the middle of it, it says in verse 30, don't grieve the Holy Spirit. 30ನೇ ವಚನದ ಮಧ್ಯಭಾಗದಲ್ಲಿ ಈ ರೀತಿಯಾಗಿ ಒಟ್ಟಾಗಿ ಓದ್ಕೊಳ್ರಿ, ಪವಿತ್ರಾತ್ಮನನ್ನ ದುಃಖಪಡಿಸಬೇಡ್ರಿ ಅಂತಿದೆ. It's like a sandwich. The middle of the sandwich is don't grieve the Holy Spirit, but see what it says on either side. ನೀವು ಸ್ಯಾಂಡ್ವಿಚ್ ಅಂತ ಏನು ನೋಡ್ತಿರಲ್ಲ, ಅದ್ರ ಮಧ್ಯಭಾಗವು ಪವಿತ್ರಾತ್ಮನನ್ನ ದುಃಖಪಡಿಸೋದಿಲ್ಲ. ಮೇಲೆ ಮತ್ತು ಕೆಳಗೆ ಎರಡು ಕಡೆ ಇರುವಂತದನ್ನ ಸರಿಯಾಗಿ ನೋಡ್ರಿ. Don't let any rotten word, dirty word, unhealthy word come out of your mouth. ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು, ಹೊಲಸು ಮಾತು ಮತ್ತು ಅನಾರೋಗ್ಯಕರ ಮಾತು ಹೊರಡಬಾರದು ಎಂಬುದಾಗಿ ಅಲ್ಲಿದೆ. Just like you don't put rotten food into your mouth. ಅದು ಯಾವ ತರಪ್ಪ ಅಂದ್ರೆ ನಿಮ್ಮ ಬಾಯೊಳಗೆ ಕೆಟ್ಟ ಆಹಾರ ಅಥವಾ ಹೊಲಸನ್ನ ಇಟ್ಕೊಳ್ಳೋದಿಲ್ಲ. How many of you put rotten food into your mouth when you know it's rotten? Even if you know, as soon as it touches your tongue, you throw it out. ಎಷ್ಟು ಜನ ನೀವು ಕೆಟ್ಟದ್ದು ಅಂತ ಗೊತ್ತಿದ್ರು ಕೂಡ ಅಂತಹ ಆಹಾರವನ್ನ ಬಾಯೊಳಗೆ ಹಾಕೊಳ್ತೀರಿ, ಅದು ನಾಲಿಗೆಯನ್ನ ಮುಟ್ಟೋ ಅಷ್ಟರೊಳಗೇನೆ ನೀವು ಅದನ್ನ ಹೊರಗೆ ಬಿಸಾಡ್ಬಿಡ್ತೀರಿ. Don't let any rotten word come out of your mouth. ಅದೇ ರೀತಿ ನಿಮ್ಮ ಬಾಯೊಳಗಿನಿಂದ ಯಾವ ಕೆಟ್ಟ ಮಾತನ್ನ ಹೊರಡಿಸಬೇಡ್ರಿ. If it's tending to come out, spit it out and say, I'm not going to say that. ಅದು ಬರೋ ರೀತಿಯಲ್ಲಿ ಇತ್ತು ಅಂದ್ರೂ ಕೂಡ ಅದನ್ನ ನಾನು ಹೇಳೋದಿಲ್ಲ ಅಂತ ಉಗಿದು ಬಿಡ್ರಿ ಬೇಗ. And verse 31, 31ನೇ ವಚನ, let all wrath, anger, clamor, slander with all malice be put away. ಎಲ್ಲ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು ದುಷ್ಟತನವನ್ನು ನಿಮ್ಮಿಂದ ದೂರವಿಡ್ರಿ. All anger, gossip, backbiting, did all be put away. Don't grieve the Holy Spirit. ಎಲ್ಲ ಕಿವಿ ಊದೋದು, ಚಾಡಿ ಹೇಳೋದು, ಹಿಂದಿಂದ ಮಾತನಾಡೋದು ಇವೆಲ್ಲವನ್ನ ದೂರ ಇಟ್ಬಿಡ್ರಿ. ಯಾಕಂದ್ರೆ ಇವೆಲ್ಲ ಪವಿತ್ರಾತ್ಮನನ್ನ ದುಃಖಪಡಿಸುವಂತದ್ದು. The grieving of the Holy Spirit is mentioned in relation to the tongue. ನಾಲಿಗೆಗೆ ಸಂಬಂಧಪಟ್ಟ ವಿಚಾರಕ್ಕೆ ಪವಿತ್ರಾತ್ಮನನ್ನ ದುಃಖಪಡಿಸಬೇಡ್ರಿ ಎಂಬುದಾಗಿ ಸತ್ಯವೇದದಲ್ಲಿದೆ. Not in relation to you're not evangelizing enough. People come to you and say, hey, you're not evangelizing enough. ಜನರು ಬಂದು ನಿಮಗೆ ಸುವಾರ್ತೆಯನ್ನು ನೀವು ಸಾರ್ತಾ ಇಲ್ಲ ಅಂತ ಹೇಳೋದ್ರಿಂದ ಅಥವಾ ನೀವು ಮಾಡದೇ ಇರೋದ್ರಿಂದನೂ ಕೂಡ ಅದನ್ನ ಪವಿತ್ರಾತ್ಮನನ್ನ ದುಃಖಪಡಿಸೋದಿಲ್ಲ. Has anybody come to you and said, brother, you're not controlling your tongue enough? Has anybody in your life come to you with that? ನಿಮ್ಮ ಜೀವಿತದಲ್ಲಿ ಯಾರಾದ್ರೂ ಬಂದು ಸಹೋದರನೇ ನಿಮ್ಮ ನಾಲಿಗೆಯನ್ನ ಹತೋಟಿಯಲ್ಲಿ ನೀನು ಇಡ್ತಾ ಇಲ್ಲ ಅಂತ ಯಾರಾದ್ರೂ ಬಂದು ಹೇಳಿದಾರಾ? No. They accuse us, why aren't you doing evangelism? I say, why aren't you controlling your tongue? ಇಲ್ಲ, ಅವರು ದೂಷಣೆ ಮಾಡೋದೇನಪ್ಪ ಅಂದ್ರೆ ನೀವು ಸೌವಾರ್ತಿಕತೆಯನ್ನ ಮಾಡ್ತಾ ಇಲ್ಲ ಅಂತ. ನಾನು ನಿಮಗೆ ಹೇಳಕ್ ಇಷ್ಟಪಡ್ತೀನಿ, ಯಾಕೆ ನೀವು ನಿಮ್ಮ ನಾಲಿಗೆನ ಹತೋಟಿಯಲ್ಲಿ ಇಡ್ತಾ ಇಲ್ಲ ಅಂತ. What is the proof of spirituality? Evangelism? No, it's the control of the tongue. ಆತ್ಮಿಕತೆ ರುಜುವಾತು ಏನು? ಸುವಾರ್ತಿಕತೆನಾ? ಇಲ್ಲ, ನಿಮ್ಮ ನಾಲಿಗೆಯನ್ನ ನಿಯಂತ್ರಣದಲ್ಲಿಡುವುದು. We've got a Christianity that's interested in activity. Activity is not spirituality. ನಮ್ಮ ಕ್ರೈಸ್ತತ್ವದಲ್ಲಿರುವಂತ ಚಟುವಟಿಕೆಯು ಆತ್ಮಿಕತೆ ಅಲ್ಲ. ಇಡೀ ಕ್ರೈಸ್ತತ್ವದಲ್ಲಿ ಚಟುವಟಿಕೆ ಎನ್ನುವಂಥದ್ದು ತುಂಬಿ ಹೋಗ್ಬಿಟ್ಟಿದೆ. A bird with one wing can keep on flying. It's just going in circles. Activity is the control of the tongue that makes you move forward. ಒಂದು ಪಕ್ಷಿ ಒಂದೇ ರೆಕ್ಕೆಯನ್ನ ಇಟ್ಕೊಂಡು ವೃತ್ತದಲ್ಲಿ ಹಾರಾಡುತ್ತೆ, ಅದು ಚಟುವಟಿಕೆ. ಆದ್ರೆ ನೀವು ಮುಂದಕ್ಕೆ ಹೋಗ್ಬೇಕು ಅಂದ್ರೆ ನಿಮ್ಮ ನಾಲಿಗೆಯನ್ನ ಹತೋಟಿಯಲ್ಲಿ ಇಡಬೇಕಾಗತ್ತೆ. Anger is one of those big areas which if you don't control, I tell you, leakage. ಕೋಪವು ವಿಶೇಷವಾಗಿ ಅದು ದೊಡ್ಡ ಸಂಗತಿ. ಅದನ್ನ ನೀವು ನಿಯಂತ್ರಣದಲ್ಲಿ ಇಡ್ತಾ ಇಲ್ಲ ಅಂದ್ರೆ ಆ ಕೋಪದಲ್ಲಿ ಬಹಳ ಸೋರಿಕೆ ಅನ್ನುವಂಥದ್ದು ಇರುತ್ತೆ. What's the use praying to God to fill him with the Holy Spirit? To fill you with the Holy Spirit. ನಿಮ್ಮನ್ನ ಪವಿತ್ರಾತ್ಮನಿಂದ ತುಂಬಿಸುವಂತೆ ದೇವರಲ್ಲಿ ನೀವು ಕೇಳಿಕೊಳ್ಳುವುದರಿಂದ ಆಗುವಂತ ಪ್ರಯೋಜನವಾದರೂ ಏನು ಹಾಗಿದ್ರೆ? I heard of one prayer meeting where somebody said, "Oh God, fill me with the Holy Spirit." And the other person said, "Lord, don't fill him, he leaks." ಪವಿತ್ರಾತ್ಮನೇ ನನ್ನನ್ನು ಪವಿತ್ರಾತ್ಮನ ತುಂಬಿಸುವಂತ ಒಬ್ಬ ವ್ಯಕ್ತಿ ಪ್ರಾರ್ಥನೆ ಮಾಡುವಾಗ ಒಂದು ಕೂಟದಲ್ಲಿ ಇನ್ನೊಬ್ಬ ಪ್ರಾರ್ಥನೆ ಮಾಡ್ತಾನೆ, ಅವನಿಗೆ ಪವಿತ್ರಾತ್ಮನ ತುಂಬಿಸಬೇಡ, ಆತನಲ್ಲಿ ಸೋರಿಕೆ ಇದೆ ಅಂತ. Whether that was a true story or not, I don't know, but it's certainly true in the lives of many people. ಅದು ನಿಜವಾದ ಕಥೆನೋ ಇಲ್ಲ ನಂಗೆ ಗೊತ್ತಿಲ್ಲ, ಆದ್ರೆ ಅನೇಕ ಜನರ ಜೀವನದಲ್ಲಿ ಅದು ನಿಜವಾಗಿರಬಹುದು. What's use God filling a vessel which is leaking? ದೇವರು ಒಂದು ಸೋರಿಕೆ ಉಳ್ಳಂತ ಪಾತ್ರೆಯನ್ನು ತುಂಬೋದ್ರಲ್ಲಿ ಏನು ಪ್ರಯೋಜನ? If your little child came to you with a cup which has got a big hole in it, or a steel glass with a big hole in it. ನಿಮ್ಮ ಒಂದು ಚಿಕ್ಕ ಮಗು ಆ ಒಂದು ಲೋಟವನ್ನ ತಗೊಂಡು ಬಂದಾಗ ಅದರಲ್ಲಿ ದೊಡ್ಡ ತೂತು ಅಥವಾ ಸೋರಿಕೆ ಇತ್ತು ಅಂದ್ರೆ ಏನ್ ಮಾಡ್ತೀರಿ ನೀವು? And say, "Mom, give me some milk." Like some of you are praying to be filled with the Holy Spirit. ಅಮ್ಮ ನನಗೆ ಹಾಲನ್ನ ಕೊಡು ಅಂತ ಮಕ್ಕಳು ಹೇಳುವ ಹಾಗೆ ನೀವು ಕೂಡ ನನ್ನನ್ನು ಪವಿತ್ರಾತ್ಮನ ತುಂಬಿಸು ಅಂತ ದೇವರಲ್ಲಿ ಕೇಳ್ಕೊಳ್ತಾರೆ. "Oh God, fill me with the Holy Spirit. And he comes to you with this
vessel with a hole in it. Dad, Mom, give me some milk. Don't you love me? Give me some milk. ನಿಮ್ಮ ಮಕ್ಕಳು ಆ ಸೋರಿಕೆ ಉಳ್ಳಂತ ಲೋಟವನ್ನು ಹಿಡ್ಕೊಂಡು ಅಮ್ಮ ನೀವು ನನ್ನನ್ನು ಪ್ರೀತಿಸೋದಿಲ್ವಾ, ಹಾಲನ್ನು ಕೊಡ್ರಿ ಅಂತ ಕೇಳುವ ಹಾಗೆ ನೀವು ಅನೇಕರು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀರಿ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿಸು ಎಂಬುದಾಗಿ. Nothing. My mom doesn't love me. ಮಕ್ಕಳು ಅನ್ಕೊಳ್ತಾರೆ ನಮ್ಮಮ್ಮ ನಮ್ಮನ್ನು ಪ್ರೀತಿಸ್ತಿಲ್ಲ ಅಂತ. She loves you, all right. ಅವರು ನಿಮ್ಮನ್ನು ಪ್ರೀತಿಸ್ತಾರೆ. Bring a vessel without a hole in it. ಅದರಲ್ಲಿ ತೂತು ಇಲ್ಲದ ಹಾಗೆ ಒಂದು ಲೋಟವನ್ನ ಅಥವಾ ಪಾತ್ರೆನ ತೆಗೆದುಕೊಂಬ ಅಂತ ಹೇಳ್ತಾರೆ. God loves you, all right. Get rid of the hole. ದೇವರು ನಿಮ್ಮನ್ನು ಪ್ರೀತಿಸ್ತಾರಲ್ವಾ, ಆ ಒಂದು ಸೋರಿಕೆಯಿಂದ ಅಥವಾ ತೂತಿನಿಂದ ಹೊರಗೆ ಬನ್ರಿ. Plug it. God, give me control over my tongue. And I'll tell you this. ಆ ಸೋರಿಕೆಯನ್ನು ಮುಚ್ಚಿ ದೇವರ ಬಳಿಗೆ ಬಂದು ಹೇಳ್ರಿ, ದೇವರೇ ನನ್ನ ನಾಲಿಗೆಯನ್ನು ಹತೋಟಿಯಲ್ಲಿ ಇಡಲು ನಂಗೆ ಸಹಾಯ ಮಾಡ್ರಿ ಅಂತ. Some of you who are so eager to speak in unknown tongue, shall I give you a little bit of advice? ನಿಮ್ಮಲ್ಲಿ ಅನೇಕರು ಬಹಳ ಕುತೂಹಲ ಉಳ್ಳವರಾಗಿರ್ತೀರಿ ಅನ್ಯ ಭಾಷೆ ಮಾತನಾಡಬೇಕು ಅನ್ನುವಂಥ ವಿಷಯದಲ್ಲಿ. ನಾನು ನಿಮಗೊಂದು ಸ್ವಲ್ಪ ಸಲಹೆ ಕೊಡ್ಲಾ? Ask God to give you power to control your mother tongue first. ದೇವರಲ್ಲಿ ಕೇಳ್ಕೊಳ್ರಿ, ಮೊದಲು ನೀವು ಆಡುವಂಥ ಮಾತೃಭಾಷೆಯಲ್ಲಿ ಹತೋಟಿಯನ್ನ ಕೊಡ್ಲಿಕ್ಕೆ. Yes. If you were so eager to control your mother tongue, ನೀವು ನಿಮ್ಮ ಮಾತೃಭಾಷೆಯನ್ನ ನಿಯಂತ್ರಣದಲ್ಲಿಡೋದ್ರಲ್ಲಿ ಬಹಳ ಆಸಕ್ತಿ ಉಳ್ಳವರಾಗಿದ್ರೆ, that will do you a lot more good in eternity than speaking in unknown tongues. I'll tell you that. ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೇನೆ, ನಿತ್ಯತ್ವದಲ್ಲಿ ಇದು ಬಹಳ ಒಳ್ಳೆಯದಾಗತ್ತೆ ನೀವು ಅನ್ಯ ಭಾಷೆ ಮಾತನಾಡೋದಕ್ಕಿಂತ ಹೆಚ್ಚಾಗಿ. Some of you are so discouraged that you can't speak in unknown tongues. Can you control your mother tongue? ನೀವು ಬಹಳ ಅನೇಕರು ನಿರುತ್ಸಾಹಗೊಂಡಿರ್ಬೋದು, ನಾನು ಅನ್ಯ ಭಾಷೆ ಮಾತನಾಡಕ್ಕಾಗ್ತಿಲ್ಲ ಅಂತ. ನೀವು ನಿಮ್ಮ ಮಾತೃಭಾಷೆಯನ್ನ ಹತೋಟಿಯಲ್ಲಿ ಇಟ್ಕೊಳ್ತೀರಾ ಹಾಗಾದ್ರೆ? You're more spiritual than the person who speaks in unknown tongues. ಅನ್ಯ ಭಾಷೆಯಲ್ಲಿ ಮಾತನಾಡುವ ವ್ಯಕ್ತಿಗಿಂತ ನೀವು ಹೆಚ್ಚು ಆತ್ಮಿಕರಾಗ್ಬಿಡ್ತೀರಿ ಇದನ್ನ ಮಾಡಿದ್ರೆ. 1 Corinthians 13 says you can speak in unknown tongues and get 0. 1 ಕೊರಿಂಥ 13ರಲ್ಲಿ ಹೇಳುತ್ತದೆ, ನೀವು ಅನ್ಯ ಭಾಷೆ ಮಾತನಾಡಿದರೂ ಕೂಡ ಶೂನ್ಯ ಸಂಪಾದನೆ ಮಾಡುತ್ತೀರಿ ಅಂತ. You read the first 3 verses of 1 Corinthians 13. 1 ಕೊರಿಂಥ 13ರ ಮೊದಲ 3 ವಚನವನ್ನು ಓದ್ಕೊಳ್ರಿ ನೀವು. If I speak in tongues but I don't have love, 0. ನಾನು ಅನ್ಯ ಭಾಷೆ ಮಾತನಾಡಿ ನನ್ನಲ್ಲಿ ಪ್ರೀತಿ ಇಲ್ಲ ಅಂದ್ರೆ ನಾನು ಶೂನ್ಯ ಸಂಪಾದನೆ ಮಾಡ್ತೇನೆ. If you can't control your mother tongue, 0. ನೀವು ಮಾತೃಭಾಷೆಯನ್ನ ನೀವು ನಿಯಂತ್ರಣ ಮಾಡ್ತಾ ಇಲ್ಲ ಅಂದ್ರೆ ಶೂನ್ಯ ಸಂಪಾದನೆ ನಿಮಗೆ. But if you can control your mother tongue and you don't speak in unknown tongues, you may get 100%. ನೀವು ಅನ್ಯ ಭಾಷೆ ಮಾತನಾಡದೇನೆ ನಿಮ್ಮ ಮಾತೃಭಾಷೆಯನ್ನ ಹತೋಟಿಯಲ್ಲಿಟ್ಟರೆ ನೀವು 100% ಅಂಕವನ್ನು ಸಂಪಾದನೆ ಮಾಡ್ತೀರಿ. Jesus did. He could control his mother tongue. He never spoke in unknown tongues. He got 100%. ಯೇಸು ಸ್ವಾಮಿ ಕೂಡ ಅದನ್ನೇ ಮಾಡಿದ್ರು. ಅವರು ಅನ್ಯ ಭಾಷೆ ಮಾತನಾಡಲಿಲ್ಲ, ತಮ್ಮ ಮಾತೃಭಾಷೆಯನ್ನ ನಿಯಂತ್ರಣದಲ್ಲಿಟ್ಟರು, 100% ಅಂಕವನ್ನು ಪಡೆದುಕೊಂಡ್ರು. So let me show you another verse now. ನಾನು ನಿಮಗೆ ಮತ್ತೊಂದು ವಚನವನ್ನು ತೋರಿಸ್ಕೊಡ್ತೇನೆ. I'll go back to Proverbs. That's a great book. It's one of those New Covenant books in the Old Testament. ಹಳೆ ಒಡಂಬಡಿಕೆಯಲ್ಲಿರುವಂತ ಒಂದು ಹೊಸ ಒಡಂಬಡಿಕೆ ಪುಸ್ತಕ ಅಂದ್ರೆ ಅದು ಜ್ಞಾನೋಕ್ತಿಗಳು. ಅದಕ್ಕೆ ಹಿಂತಿರುಗೋಣ. Let me show you chapter 12 and verse 22. ಜ್ಞಾನೋಕ್ತಿಗಳು 12:22ನೇ ವಚನ. Another thing we got to control in our tongue is telling lies. ನಮ್ಮ ನಾಲಿಗೆಯಲ್ಲಿ ಮತ್ತೊಂದು ಸಂಗತಿ ನಿಯಂತ್ರಣ ಮಾಡೋದು ಯಾವ್ದಪ್ಪ ಅಂದ್ರೆ ಸುಳ್ಳನ್ನ ಹೇಳುವುದರಿಂದ. Lying lips are an abomination to the Lord. That's another area. ಸುಳ್ಳಾಡುವ ತುಟಿಗಳು ಕರ್ತನಿಗೆ ಅಸಹ್ಯವಾಗಿದೆ. ಇದು ಮತ್ತೊಂದು ಕ್ಷೇತ್ರ where we really have to ask God to help us. ನಾವು ನಿಜವಾಗ್ಲೂ ದೇವರಲ್ಲಿ ಕೇಳ್ಕೋಬೇಕು ನಮಗೆ ಸಹಾಯ ಮಾಡುವಂತೆ. Lord, let me never tell lies. But that's a whole big area. ಕರ್ತರೇ, ಇದು ಒಂದು ದೊಡ್ಡ ಕ್ಷೇತ್ರ. ನಾನು ಯಾವತ್ತೂ ಎಂದಿಗೂ ಸುಳ್ಳನ್ನು ಆಡಬಾರದು. ದೇವರೇ ಸಹಾಯ ಮಾಡ್ರಿ. Then I want to show you another verse. ನಾನು ನಿಮಗೆ ಮತ್ತೊಂದು ವಚನವನ್ನು ತೋರಿಸ್ಕೊಡ್ತೇನೆ. In chapter 15 verse 1. ಜ್ಞಾನೋಕ್ತಿಗಳು 15:1. A gentle answer turns away anger in another person. ಮೃದುವಾದ ಪ್ರತ್ಯುತ್ತರವು ಮತ್ತೊಬ್ಬನ ವ್ಯಕ್ತಿ ಕಡೆಗೆ ಕೋಪವನ್ನು ತಿರುಗಿಸಿ ಬಿಡುತ್ತದೆ. But a harsh word stirs up anger. ಆದರೆ ಕಠಿಣವಾದ ತೀಕ್ಷ್ಣವಾದ ಮಾತುಗಳು ಕೋಪವನ್ನು ಎಬ್ಬಿಸುತ್ತವೆ. You know, when somebody is angry with you, ನಿಮಗೆ ಗೊತ್ತಾ, ನಿಮ್ಮೊಟ್ಟಿಗೆ ಯಾರಾದರೂ ಕೋಪವನ್ನು ಮಾಡ್ಕೊಂಡಿದ್ರೆ it's easy to keep quiet. It's more difficult to speak a gentle word in reply. ಮೌನವಾಗಿರೋದು ಬಹಳ ಸುಲಭ, ಆದರೆ ಮೃದುವಾದ ಪ್ರತ್ಯುತ್ತರವನ್ನು ಕೊಡುವಂತದ್ದು ಬಹಳ ಕಠಿಣ. It's a higher level of spirituality. ಇದು ಆತ್ಮಿಕತೆಯ ಬಹಳ ಉನ್ನತ ಮಟ್ಟ. I mean, keeping quiet is good. That's level number 1. ಮೌನವಾಗಿರೋದು ಒಳ್ಳೆಯದೇ, ಅದು ಮಟ್ಟ 1. But if you want to go to college and not just finish with 4th standard, ನೀವು 4ನೇ ತರಗತಿಗೆ ಮುಗಿಸಿಕೊಳ್ಳದೆ ಕಾಲೇಜ್ಗೆ ಹೋಗ್ಬೇಕಂದ್ರೆ, then learn not just to keep your mouth shut, but to give a gentle reply. ನಿಮ್ಮ ಬಾಯನ್ನ ಮುಚ್ಚಿಕೊಂಡಿರುವುದು ಮಾತ್ರವಲ್ಲದೆ ಮೃದುವಾದ ಪ್ರತ್ಯುತ್ತರವನ್ನ ನೀವು ಕೊಡಲು ಶಕ್ತರಾಗಬೇಕು. Because when a man is keeping his mouth shut, he may be boiling inside. ಯಾಕಂದ್ರೆ ಒಬ್ಬ ಮನುಷ್ಯನು ಮೌನವಾಗಿರುವಾಗ ತನ್ನ ಹೃದಯದಲ್ಲಿ ಕುದಿಯುತ್ತಿರಬಹುದು. It's like I heard of a lady who somebody provoked her tremendously and she kept her mouth shut in a. ನಾನು ಒಬ್ಬ ಸ್ತ್ರೀ ಬಗ್ಗೆ ಕೇಳಿದ್ದೇನೆ. ಆಕೆಗೆ ಯಾರೋ ಒಬ್ರು ಬಹಳ ಕೆರಳಿಸಿದ್ರು,
ಆಕೆ ಮೌನವಾಗಿದ್ರು ಬಹಳ. Brother went up to her and said, "Sister, that was amazing how you kept your mouth shut." ಒಬ್ಬ ಸಹೋದರನು ಆಕೆಯ ಬಳಿಗೆ ಹೋಗಿ ಹೇಳ್ತಾನೆ, ನೀವು ಮೌನವಾಗಿರುವಂತದ್ದು ಎಷ್ಟೋ ಆಸಕ್ತಿಕರ ಅಂತ. When that other person was yelling and screaming at you, she said, "Yes, but you didn't see the boiling inside my heart all the time." ಹೌದು, ಒಬ್ಬ ವ್ಯಕ್ತಿ ನನ್ನನ್ನು ಕೆರಳಿಸುವಾಗ, ಹೀನಾಯಿಸುವಾಗ ನಾನು ಮೌನವಾಗಿರ್ತೀನಿ, ಆದರೆ ನನ್ನ ಹೃದಯದಲ್ಲಿ ಕುದಿಯುವಿಕೆ ನೀವು ನೋಡಕ್ ಆಗ್ತಿಲ್ಲ ನಿಮ್ಮ ಕೈಲಿ ಅಂತ ಹೇಳಿದ್ರು. Have you experienced that where you keep your mouth shut, where you're boiling inside and you dare not open your mouth because if you open your mouth the volcano will come out? ನೀವು ಇದನ್ನ ಅನುಭವಿಸಿದ್ದೀರಾ? ನೀವು ಹೃದಯದಲ್ಲಿ ಕುದಿಯುತ್ತಿರುತ್ತೀರಿ, ಆದರೆ ಅದನ್ನ ತೋರಿಸೋ ಧೈರ್ಯ ಮಾಡೋದಿಲ್ಲ, ಯಾಕೆಂದ್ರೆ ನಿಮ್ಮ ಬಾಯಿಂದ ಬಹಳ ದೊಡ್ಡ ದೊಡ್ಡ ಮಾತುಗಳು ಬಂದ್ಬಿಡ್ತವೆ ಅಂತ ಭಯ ನಿಮಗೆ. That's good that you control your tongue and keep that volcano pressed down. ಅದು ಒಳ್ಳೆಯದು, ನಿಮ್ಮ ನಾಲಿಗೆಯನ್ನು ಹತೋಟಿಯಲ್ಲಿಟ್ಟು ಅದನ್ನ ಒತ್ತಿ ಇಟ್ಕೊಳ್ಳೋದು. But even better is where the Holy Spirit has so controlled your heart that there's no boiling inside. ಆದರೆ ಅದಕ್ಕಿಂತ ಉತ್ತಮ ಯಾವುದಪ್ಪ ಅಂದರೆ ಪವಿತ್ರಾತ್ಮನು ನಿಮ್ಮ ಹೃದಯವನ್ನ ನಿಯಂತ್ರಿಸುವಂಥದ್ದು, ಯಾಕೆಂದ್ರೆ ಆಗ ನಿಮ್ಮ ಹೃದಯದಲ್ಲಿ ಕುದಿಯುವಿಕೆ ಇರೋದಿಲ್ಲ. How do you know? ನಿಮಗೆ ಹೇಗೆ ಗೊತ್ತಾಗಬೇಕಿದು? You can open your mouth and speak a gentle word. ನೀವು ನಿಮ್ಮ ಬಾಯಿಯನ್ನು ತೆರೆದಾಗ ಪ್ರತ್ಯುತ್ತರವಾಗಿ ಮೃದುವಾಗಿ ಉತ್ತರ ಕೊಡ್ತೀರಾ. We must learn to do this. ನೀವು ಇದನ್ನ ಮಾಡುವುದನ್ನ ಕಲಿಲೇಬೇಕು. And when we have lost our temper, we must repent. ನಾವು ನಮ್ಮ ಶಾಂತತೆಯನ್ನ ಕಳೆದುಕೊಂಡಾಗ ಮಾನಸಾಂತರ ಪಡಬೇಕು. When we punish our children, we must punish them, but we must not lose our temper. ನಾವು ನಮ್ಮ ಮಕ್ಕಳನ್ನ ದಂಡಿಸುವಾಗ ಅವರನ್ನ ದಂಡಿಸೋದು ಒಳ್ಳೆಯದು, ಆದರೆ ಶಾಂತತೆಯನ್ನ ನಾವು ಕಳ್ಕೋಬಾರದು. The times when I have punished my children and I've lost my temper, ನಾನು ನನ್ನ ಮಕ್ಕಳನ್ನ ದಂಡಿಸುವಂತ ಸಮಯದಲ್ಲಿ ಅನೇಕ ಬಾರಿ ಆ ಒಂದು ಶಾಂತತೆಯ ಮಟ್ಟವನ್ನು ಕಳ್ಕೊಂಡಿದ್ದೀನಿ. after punishing them, I've gone alone before God and repented and wept, not for punishing them, but for losing my temper. ನಾನು ಅವರನ್ನ ದಂಡಿಸಿದ ನಂತರ ಒಬ್ಬನೇ ಹೋಗಿ ಅತ್ತಿದ್ದೀನಿ, ಮಾನಸಾಂತರ ಪಟ್ಟಿದ್ದೀನಿ, ಅವರನ್ನ ದಂಡಿಸಿದ್ದಕ್ಕಾಗಿ ಅಲ್ಲ, ಆ ಸಮಯದಲ್ಲಿ ನನ್ನ ಶಾಂತತೆಯನ್ನು ಕಳೆದುಕೊಂಡಿದ್ದಕ್ಕಾಗಿ. And I said, Lord, help me. I've got to get rid of the anger. I don't have to get rid of the discipline. That's necessary. But the anger part must be filtered out of the discipline. ಕರ್ತರೇ, ನನಗೆ ಸಹಾಯ ಮಾಡಿರಿ, ಕೋಪದಿಂದ ಹೊರಬರಲು ಅವರನ್ನು ಶಿಸ್ತುಪಡಿಸೋದ್ರಿಂದ ಅಲ್ಲ, ಅದು ಅವಶ್ಯಕ ಕೂಡ, ಆದರೆ ಅವರನ್ನ ಶಿಸ್ತುಪಡಿಸುವ ಸಮಯದಲ್ಲಿ ನಮ್ಮ ಕೋಪವನ್ನ ನಿಯಂತ್ರಣದಲ್ಲಿಡೋದು ಬಹಳ ಉತ್ತಮ. Just like, why do we boil our water? Why do we filter our water before we drink it? ಯಾಕೆ ನಾವು ನೀರನ್ನ ಕುದಿಸ್ತೀವಿ ಮತ್ತು ನೀರನ್ನ ಕುಡಿಯುವ ಮೊದಲು ಅದು ಶುಚೀಕರಣಗೊಳ್ಳಲು ಯಾಕೆ ಬಿಡ್ತೀವಿ? Why don't you drink it straight from the tap? You can get jaundice. You filter out the rubbish and then you drink filtered water. ಯಾಕೆ ನೀವು ನಲ್ಲಿಯಿಂದ ಬರುವಂತ ನೀರನ್ನ ನೇರವಾಗಿ ಕುಡಿಯೋದಿಲ್ಲ? ಯಾಕೆಂದ್ರೆ ಅದು ನಿಮ್ಮನ್ನ ಜಾಂಡಿಸ್ಗೆ ನಡೆಸುತ್ತೆ. ಆದ್ರೆ ಆ ನೀರನ್ನ ಶುಚೀಕರಣಗೊಳಿಸಿ ನಂತರ ಅದನ್ನು ಕುಡಿತೀರಿ. It's the same way. I want to filter out the anger and then do the discipline. ಅದೇ ರೀತಿಯಾಗಿ ನಾನು ನನ್ನ ಕೋಪವನ್ನ ಶುಚೀಕರಣಗೊಳಿಸಿ ನಂತರ ಮಕ್ಕಳನ್ನ ಶಿಸ್ತುಪಡಿಸಬೇಕು. And it takes time. It didn't happen to me overnight. ಒಂದೇ ರಾತ್ರಿಯಲ್ಲಿ ನನಗೆ ಆಗಲಿಲ್ಲ, ಇದು ಸಮಯ ತೆಗೆದುಕೊಳ್ಳುತ್ತೆ. I had to fight it, battle it and confess it every time. That's how I got victory. ನಾನು ಪ್ರತಿ ಬಾರಿ ಸೋತಾಗ ಹೋರಾಡದೆ, ಮಾನಸಾಂತರ ಪಟ್ಟೆ, ಅರಿಕೆ ಮಾಡದೆ, ಈ ರೀತಿಯಾಗಿ ನಾನು ಅದರ ಮೇಲೆ ಜಯ ಸಾಧಿಸಿದೆ. I believe we must get victory. ನಾನು ನಂಬ್ತೇನೆ ನಾವೆಲ್ಲರೂ ಜಯ ಸಾಧಿಸಬೇಕು ಅಂತ. Filter out the anger. ಆ ಕೋಪವನ್ನ ಶುಚೀಕರಣಗೊಳಿಸಿರಿ and speak gentle words. ಮತ್ತು ಮೃದುವಾದ ಮಾತುಗಳನ್ನ ಯಾವಾಗಲೂ ಆಡ್ರಿ. Further, chapter 29. ಮುಂದಾಗಿ 29ನೇ ಅಧ್ಯಾಯ ಜ್ಞಾನೋಕ್ತಿಗಳು. Proverbs 29. ಜ್ಞಾನೋಕ್ತಿಗಳು 29 verse 20. 20ನೇ ವಚನ. You know, chapter 29, by the way, is the last chapter of Proverbs written by Solomon. Chapter 30 and 31 were written by somebody else. ಜ್ಞಾನೋಕ್ತಿಗಳು 29ನೇ ಅಧ್ಯಾಯ ಸೊಲೊಮೋನನು ಬರೆದಂತ ಕಡೆಯ ಅಧ್ಯಾಯ. 30 ಮತ್ತು 31ನೇ ಅಧ್ಯಾಯಗಳು ಬೇರೆಯವರಿಂದ ಬರೆಯಲ್ಪಟ್ಟಿವೆ. And in chapter 29, this is almost the last verse. Verse 20. 29ನೇ ಅಧ್ಯಾಯದಲ್ಲಿನ ಕಡೆಯ ವಚನ ಬಹುತೇಕ 20ನೇ ವಚನವಾಗಿದೆ. Do you see a man who is hasty with his words? There's more hope for a fool than for him. ತನ್ನ ಮಾತುಗಳಲ್ಲಿ ದುಡುಕುವವನನ್ನು ನೀನು ನೋಡಿದ್ದೀಯಾ? ಅವನಿಗಿಂತಲೂ ಬುದ್ಧಿಹೀನನ ವಿಷಯದಲ್ಲಿ ಹೆಚ್ಚು ನಿರೀಕ್ಷೆ ಇದೆ ಅಂತ ಹೇಳಿದೆ. What Solomon is saying is, in 29 chapters, ಸೊಲೊಮೋನನು 29ನೇ ಅಧ್ಯಾಯದಲ್ಲಿ ಏನಂತ ಹೇಳ್ತಾ ಇದ್ದಾನಪ್ಪ ಅಂದ್ರೆ, I have written about various types of fools. ನಾನು ನಾನಾ ವಿಧವಾದ ಮೂಢತನದ ಕುರಿತಾಗಿ ನಾನು ಬರೆದಿದ್ದೇನೆ. This fellow is a fool, that fellow is a fool, this person who does this is a fool, person who does that is a fool. ಇದನ್ನ ಮಾಡಿದ್ರೆ ಮೂಢ, ಅದನ್ನ ಮಾಡಿದ್ರೆ ಮೂಢ, ಈ ರೀತಿಯಾಗೆಲ್ಲ ನಾನು ಬರೆದಿದ್ದೇನೆ. But he says, now I will tell you the biggest fool of the lot. The fellow who gets first prize. ಎಲ್ಲಕ್ಕಿಂತ ಮೊದಲ ಬಹುಮಾನ ತೆಗೆದುಕೊಳ್ಳುವಂತ ಮೂಢ ಅಂದ್ರೆ ಮೊದಲ ಮೂಢ ಯಾರಪ್ಪ ಅಂದ್ರೆ, the man or the woman who is hasty in speaking. ಪುರುಷ ಮತ್ತು ಸ್ತ್ರೀಯು ತಾವು ಆಡುವಂತ ಮಾತುಗಳಲ್ಲಿ ದುಡುಕುವವರು. Doesn't think before he speaks. ಅವರು ಮಾತನಾಡುವ ಮೊದಲು ಅದು ಏನು ಹೇಳ್ತಾ ಇದ್ದೀನಿ ಅಂತ ಯೋಚನೆ ಮಾಡಲ್ಲ ಅದ್ರ ಬಗ್ಗೆ ಅವರು. There are verses in Proverbs like that. I don't have time to show it to you. ಜ್ಞಾನೋಕ್ತಿಗಳಲ್ಲಿ ಅನೇಕ ವಚನಗಳ ಈ ರೀತಿಯಾಗಿದೆ, ನನಗೆ ಸಮಯವಿಲ್ಲ ಅಷ್ಟೊಂದು ತೋರಿಸಲಿಕ್ಕೆ. Where it says, a wise man thinks before he speaks. ಜ್ಞಾನವಂತನು ತಾನು ಮಾತನಾಡುವ ಮೊದಲು ಏನಂತ ಮಾತನಾಡಬೇಕು ಅಂತ ಯೋಚಿಸುತ್ತಾನೆ. A fool just utters whatever comes to his mind. ಮೂಢನಿಗೆ ತನ್ನ ಮನಸ್ಸಿಗೆ ಬಂದಿದ್ದೆಲ್ಲ ಮಾತಾಡ್ಬಿಡ್ತಾನೆ. Are you a fool or a wise person? ನೀವು ಮೂಢರ ಅಥವಾ ಜ್ಞಾನವಂತರ? The biggest fool of the lot is the one who speaks without thinking. ಎಲ್ಲಕ್ಕಿಂತ ದೊಡ್ಡ ಮೂಢ ಯಾರಪ್ಪ ಅಂದ್ರೆ, ಮಾತನಾಡುವ ಮೊದಲು ಏನ್ ಮಾತನಾಡ್ತಿದ್ದೀನಿ ಅಂತ ಯೋಚಿಸದೇ ಇರುವಂತವನು. So how shall we control the tongue? ನಾನು ನನ್ನ ನಾಲಿಗೆಯನ್ನ ಹೇಗೆ ಹತೋಟಿಯಲ್ಲಿ ಅಥವಾ ನಿಯಂತ್ರಣದಲ್ಲಿಡೋದು? Jesus said in Matthew chapter 12, it's a very useful passage to study.
verse 34 to 38. ಯೇಸು ಸ್ವಾಮಿ ಮತ್ತಾಯ 12ರಲ್ಲಿ ಹೇಳಿರುವಂತ ವಾಕ್ಯಗಳು ಬಹಳ ಉಪಯುಕ್ತವಾಗಿದೆ. ಓದುವಂತ ಒಳ್ಳೆ ಭಾಗ ಅದು. 34ರಿಂದ 38ನೇ ವಚನ. Out of the fullness of the heart, the mouth overflows. ಯಾಕಂದರೆ ಹೃದಯದಲ್ಲಿ ಸಮೃದ್ಧಿಯಾಗಿರುವುದನ್ನೇ ಬಾಯಿ ಮಾತನಾಡುತ್ತದೆ. When angry words come out of your mouth, it's because there were always angry words in your heart. ನಿಮ್ಮ ಬಾಯಿಂದ ಕೋಪವುಳ್ಳಂತ ಮಾತುಗಳು ಬಂದಾಗ ನಿಮ್ಮ ಹೃದಯದಲ್ಲಿ ಕೋಪದ ಮಾತುಗಳೇ ತುಂಬಿವೆ ಅಂತ ಅರ್ಥ. When bitter words come out of your mouth, it's all because there were bitter words always in your heart. I think it is Amy Carmichael who said, ನಿಮ್ಮ ಹೃದಯದಲ್ಲಿ ಕಹಿ ಭಾವನೆಯ ಮಾತುಗಳು ಇದ್ದಾಗ ಮಾತ್ರ ನಿಮ್ಮ ಬಾಯಲ್ಲಿ ಕಹಿ ಭಾವನೆಯ ಮಾತುಗಳು ಬರ್ಲಿಕ್ಕೆ ಸಾಧ್ಯ. ಏಮಿ ಕಾರ್ಮೈಕಲ್ ಅನ್ನುವಂಥವರೊಬ್ಬರು ಹೇಳಿದ್ದಾರೆ, a cup of sweet water can never spill bitter water, no matter how heavily it is shaken. ಒಂದು ಸಿಹಿಯುಳ್ಳಂತ ನೀರಿನ ಪಾತ್ರೆಯನ್ನ ಯಾರು ಎಷ್ಟೇ ಅಲುಗಾಡಿಸಿದರೂ ಅದರಿಂದ ಕಹಿ ನೀರು ಬರುವುದಿಲ್ಲ ಅಂತ. If you don't believe it, try it. ನೀವು ಇದನ್ನ ನಂಬಲಿಲ್ಲ ಅಂದ್ರೆ ಅದನ್ನ ಪ್ರಯತ್ನ ಮಾಡಿ ನೋಡ್ರಿ. Go home and fill a glass with orange juice and shake it hard and see if bitter water comes out. Never. ನೀವು ಮನೆಗೆ ಹೋಗಿ ಮೋಸಂಬಿ ಆ ಒಂದು ಜ್ಯೂಸನ್ನು ಲೋಟದಲ್ಲಿ ಹಾಕಿ ಅದನ್ನು ಅಲುಗಾಡಿಸಿ ನೋಡ್ರಿ, ಅದರಿಂದ ಕಹಿ ನೀರು ಅಥವಾ ಕಹಿ ಜ್ಯೂಸ್ ಬರೋದಿಲ್ಲ. So when bitter things come out of your mouth, what does it prove? What was in your heart? ನಿಮ್ಮ ಬಾಯಿಂದ ಕಹಿ ಭಾವನೆಯ ಮಾತುಗಳು ಬಂದಾಗ ಅದು ಏನು ರುಜುವಾತು? Bitterness. But nobody shook it hard enough, so you never knew it. ನಿಮ್ಮ ಹೃದಯದಲ್ಲಿ ಕಹಿ ಭಾವನೆ ಇದೆ ಅಂತ ಅರ್ಥ. ಯಾರು ಕೂಡ ಆ ಒಂದು ನಿಮ್ಮ ಹೃದಯದ ಪಾತ್ರೆಯನ್ನ ಜೋರಾಗಿ ಅಲುಗಾಡಿಸಿಲ್ಲ, ಅದಕ್ಕೆ ನಿಮಗೆ ಅದರ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. Thank God this rough fellow came and shook you all up so that you discovered what was in your heart. You got to thank him. ನೀವು ದೇವರಿಗೆ ಮತ್ತು ಆತನಿಗೆ ಕೃತಜ್ಞತೆ ಹೇಳುವವರಾಗಿರಬೇಕು. ಯಾಕೆಂದ್ರೆ ಆತ ಬಂದು ನಿಮ್ಮ ಹೃದಯವನ್ನ ಕದಲಿದ್ದಾನೆ, ಅದರಿಂದ ನಿಮ್ಮ ಹೃದಯದಲ್ಲಿ ಏನಿದೆ ಅಂತ ಗೊತ್ತಾಗಿದೆ. Oh, I thought I was a sweet saint till this fellow came and roughed me up and I discovered that what I had all along was bitterness. ನಾನು ಅಂದುಕೊಂಡಿದ್ದೆ ಬಹಳ ಸಿಹಿಯಾದ ಭಕ್ತ ನಾನು ಅಂತ, ಆದರೆ ಈ ಕಠಿಣ ಮನುಷ್ಯನು ಬಂದು ನನ್ನ ಹೃದಯವನ್ನು ಕದಲಿದಾಗ ನನಗೆ ತಿಳಿದು ಬಂತು ನನ್ನ ಹೃದಯದಲ್ಲಿ ಕಹಿ ಭಾವನೆ ತುಂಬಿದೆ ಅಂತ. Thank you, brother, for showing that to me. ಧನ್ಯವಾದ ಸಹೋದರ, ಅದನ್ನು ನನಗೆ ತೋರಿಸ್ಕೊಟ್ಟಿದ್ದಕ್ಕಾಗಿ ಅಂತ ಹೇಳಬೇಕು ನೀವು. I'm going to change. ನಾನು ಬದಲಾಗುತ್ತೇನೆ. The Holy Spirit can change you. ಪವಿತ್ರಾತ್ಮನು ನಿಮ್ಮನ್ನು ಬದಲಾಯಿಸಲು ಶಕ್ತನಾಗಿದ್ದಾನೆ. Get rid of your gossiping, get rid of your curiosity, get rid of your anger. ನಿಮ್ಮ ಕೋಪದಿಂದ, ಕಿವಿ ಊದೋದ್ರಿಂದ, ಕುತೂಹಲದ ವಿಷಯಗಳಿಂದ ಹೊರಗೆ ಬನ್ರಿ ಮೊದಲು. Get rid of your uncontrolled speech and your multitudes of words. ನಿಯಂತ್ರಣಕ್ಕೆ ಬರದೇ ಇರುವಂತ ಬಹು ಮಾತುಗಳಿಂದ ಮೊದಲು ಹೊರಗೆ ಬನ್ರಿ ನೀವು. And make you a really sweet saint of God who can prophesy and bless people. ಆತನು ನಿಮ್ಮನ್ನು ಸಿಹಿ ಭಕ್ತನನ್ನಾಗಿ ಮಾಡಿ ಪ್ರವಾದಿಸುವಂತೆ, ಇತರರನ್ನು ಆಶೀರ್ವದಿಸುವಂತೆ ಮಾಡುತ್ತಾನೆ. Let's pray. ಪ್ರಾರ್ಥಿಸೋಣ. Heavenly Father, ಪರಲೋಕ ತಂದೆಯೇ, help us ನಮಗೆ ಸಹಾಯ ಮಾಡ್ರಿ in this vital area ಈ ಒಂದು ದೊಡ್ಡ ವಿಶಾಲವಾದ ಒಂದು ಕ್ಷೇತ್ರದಲ್ಲಿ where we all fail so much. ನಾವೆಲ್ಲರೂ ಅನೇಕ ಬಾರಿ ಸೋತಿದ್ದೇವೆ. Help us, Lord, ಕರ್ತರೆ ಸಹಾಯ ಮಾಡ್ರಿ. to be overcomers ನಾವು ಜಯಗಳಿಸುವಂತೆ ನಮಗೆ ಸಹಾಯ ಮಾಡ್ರಿ ಅಪ್ಪ. so that your name will be glorified through us. ನಮ್ಮ ಮೂಲಕ ನಿನ್ನ ನಾಮವು ಮಹಿಮೆ ಹೊಂದಬೇಕು ಸ್ವಾಮಿ. Pray in Jesus' name. Amen. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್.